ಏನಪ್ಪ ಏನ್ ಮಾಡೋದೀಗ? ಏನು ಮಾಡಕ್ಕಾಗಲ್ಲ, ಇರೋದನ್ನ ತಿನ್ಕೊಬೇಕು ಶಿವ ಅಂತ. ಹಳ್ಳಿ ಜನಕ್ಕೆ ಇದೇ ಮೃಷ್ಟಾನ್ನ. ಓಯ್ಯ ಅಮ್ಮಯ್ಯ ಧರ್ಮಾನ್ಯ. ಯಾಕೆ ಇಲ್ಲಿ ಕುಂತಿದ ತಕ್ಷಣ ಕವಳ ತಯಾರು ಬತ್ತಾಯ್ತಲ್ಲ? ಇಲ್ಲಿ ಯಾರೋ ಅಲ್ಕ ನಮಗ ಕುಂತಿದ್ರ, ನಮ್ಗೆ ಯಾಕೆ ಬೇಕು? ನೀರು ಬೇರೆ ಇಲ್ವೇ? ನಲ್ಲಿ ಇದ್ದಂಗೈತೆ. ಯಾರೋ ಮಹಾರಾಜನ ಮೊಮ್ಮಗ ಇರ್ಬೇಕು, ನಮ್ಮಂತವ್ರಿಗೆ ಕುಡಿಯಕ್ಕೆ ನೀರ್ಗೆ ವ್ಯವಸ್ಥೆ ಮಾಡಿ ಕೊಟ್ಟವನೆ. ಏನೇ ಅದು? ಏನ್ ನೀರೇ ಬರ್ತಾ ಇಲ್ವಲ್ಲ? ನಮ್ಮೂರಲ್ಲಿ ಕಾಲಿಟ್ಟಿದ ಕಡೆ ನೀರು ಹರಿತದೆ, ಕಾವೇರಿ ಮಾತೆ. ಯಾತ್ರ ಸೀಮೆ ಊರಯ್ಯ. ಸಮಾಧಾನ ಆಯ್ತಿಲ್ಲ. ಅಲ್ಲಿ ನೋಡಿ ಸರ್, ಯಾವನ ಕೊಳಾಯಿ ಕಲಿತಾ ಅವನೇ. ಅಯ್ಯೋ ಹಳದ್ ನೀರು ಚೀಪ್ಕೊಬೇಕು. ಯಾರು ಕೊಳಾಯಿ ಕಲಿತಿದ್ದೇನೋ? ಏನಣ್ಣ ಸ್ವಲ್ಪ ಕರ್ರಗಿದ್ದೀನಿ ಅಂದ ತಕ್ಷಣ ಕಳ್ಳ ಅನ್ಕೊಂಡ್ಬಿಡದೆ. ರೊಟ್ಟಿ ತಿಂತಿದ್ದೆ, ಬಿಕ್ಕಳಿಕೆ ಬಂತು, ನೀರ್ ಕುಡಿಯಕ್ ಬಂದಪ್ಪ. ಯಾವನ ಗುಲ್ಡು ಇದ್ದಂಗ ಅವನೇ. ನೋಡು, ಇಲ್ಲಿ ಕೊಳಾಯಿ ಕಳ್ತನ ಜಾಸ್ತಿ ಆಗ್ತಾ ಇದೆ. ಆದಷ್ಟು ಬೇಗಲಿಂದ ಜಾಗ ಖಾಲಿ ಮಾಡು, ಕಳ್ಸ್ಕೋ. ಈ ಊರಲ್ಲಿ ಕೊಳಾಯಿ ಬೇರೆ ಕಳ್ತನ ಮಾಡ್ತಾರ, ಅವ್ರ ಮನೆ ಹಾಳಾಗುವಾಗ. ರೊಟ್ಟಿ ತಿಂತೀರಾ? ರೊಟ್ಟಿ ಯಾವನಿ ಬೇಕು? ಬಿರಿಯಾನಿ ತಿಂದಿದೀವಿ, ಮೊದ್ಲು ಹೊರಡೆ ಅಲ್ಲಿಂದ. ಬಿರಿಯಾನಿ ತಿಂದ್ ಬಂದ್ರ? ಕೇಳ್ಕೊಂಬಂಜನ. ಅಯ್ಯೋ ಶಿವನಿ. ಅಣ್ಣ ಇಲ್ಲೆಲ್ಲಾರು ಮನ್ಗಾಗ ಜಾಗ ಸಿಗ್ತದ? ಕುತ್ಕೋ ಕುತ್ಕೋ. ಅಲ್ಲೆಲ್ಲಾ ತರ ಅನುಕೂಲ ಆಯ್ತು. ಓ, ನೀ ಆಗಿರಾಕಿನ? ಕುತ್ಕೋ ಕುತ್ಕೋ. ಏನೋ ಗಿರಾಕಿ ಅಂತವನೇ, ಇರ್ಲಿ ಶಿವನಿಚ್ಛೆ. ಹೇಳಿ ಬಾಬಾ. ನಡಿಯೋಣ, ಎಲ್ಲಾ ತರ ಅನುಕೂಲ ಮಾಡ್ಕೊಟ್ಬಿಡಪ್ಪ ಶಿವನೇ. ಬನ್ನಿ ಸಾ, ಬನ್ನಿ ಸಾ. ಇದೆ ಸಾ ನಿಮ್ ರೂಮು? ನನ್ನ ಒಬ್ಬನಿಗೆ ಯಾಕಪ್ಪ ಇಷ್ಟು ದೊಡ್ಡ ರೂಮು? ಒಂದ್ ಹಳೆ ಗೋಣಿ ಚೀಲ ಕೊಟ್ರೆ ಮೂಲೆ ಲಾಸ್ಕೊ ಮನ್ಕೊಂಡ್ಬಿಡ್ತಿದ್ದೆ. ಇಲ್ಲಿ ಎಲ್ಲಾ ತರ ಅನುಕೂಲ ಆಯ್ತು? ಹ್ಮ್ ಸಾ, ಇಲ್ಲಿ ಎಲ್ಲಾ ತರ ಅನುಕೂಲನೂ ಐತೆ ಸಾ. ಸರಿ, ನನಗೆ ನಿದ್ರೆ ಬತ್ತಾಯ್ತೆ. ನಾನ್ ಜಾಡ್ಸ್ ಒದಿಯಕ್ ಮುಂಚೆ ಇಲ್ಲಿಂದ ಓಡೋಗ್ಬಿಡು. ಆರಾಮಾಗೈತೆ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ. ಬಂತು ಬಂತು, ಕರೆಂಟು ಬಂತು. ಯಾರ್ ತಾಯಿ ನೀನು? ವಿಜಯನಗರದ ಜಯಮ್ಮ. ಇಲ್ಲಿಗೆ ಯಾಕೆ ಬಂದಮ್ಮ? ನಿನ್ ಹತ್ರ ಬೋಣಿ ಮಾಡ್ಸಕ್ಕೆ. ತೆಗಿಯಮ್ಮ ಕೈನಾ. ಯಾಕ್ ಡಾರ್ಲಿಂಗ್? ಕರೆಂಟ್ ಹೊಡ್ದಂಗಾಯ್ತು. ಬೋಣಿ ಮಾಡು ಡಾರ್ಲಿಂಗ್, ಇವತ್ ಫಸ್ಟ್ ಗಿರಾಕಿ ನೀನೇ. ಬೋಣಿ ಮಾಡಿ ಅಂತಿದ್ದಲ್ಲ, ಏನ್ ವ್ಯಾಪಾರ ನಿಂದು? ಸರ್ಕೆ ಕಾಣಿಸ್ತಿಲ್ಲ. ಓ ಅದಾ, ಅದಕ್ಕೆ ಬೇರೆ ಯಾರ ನೋಡ್ಕೋ. ಡಾರ್ಲಿಂಗ್, ನಿನ್ ಜನ್ಮದಲ್ಲೇ ನೋಡಿರ್ಬಾರ್ದು ಅಂತ ಸುಖ ಕೊಡ್ತೀನಿ. ಎಂತ ಕರೆಂಟ್ ಹೊಡಿಸ್ತೀನಿ ಗೊತ್ತಾ? ವಿಜಯನಗರ ಜಯಮ್ಮ. ಸ್ವಲ್ಪ ಕೈ ತೆಗೆಮ್ಮ. ಬಾಗ್ಲ ಹಾಕಕ್ಕ? ಓ ಕಳ್ಳ. ಯಪ್ಪ, ಕಿತ್ತೋದ್ ಪೆಟ್ರೋ ಮ್ಯಾಕ್ಸು ತಗಲಾಕೊಂಡಿದ್ರೆ ಬರ್ನು. ಯಪ್ಪ, ಅಷ್ಟೊಂದು ದುಡ್ಡು ಯಾಕೆ ಬಿಸಾಕ್ತಾ ಇದ್ಯಾ? ಜಸ್ಟ್ 10,000 rupees. ದುಡ್ಡಿಗೆ ಆಸೆ ಪಟ್ಟು ಆಯ್ಕೊಡೋರ್ಗೆ ಪೊಲೀಸ್ ಕೈಲಿ ಹೊಡ್ಸಿ ಮಜಾ ತಗೊಳ್ಳೋಣ. ಇದ್ರಲ್ಲೂ ಒಂಥರ ಮಜಾ ಸಿಗುತ್ತೆ ಕಣೆ. That's right. ಓ ಅಲ್ಲೋಡೆ, ಯಾವನು ಬಕ್ರ ಬರ್ತಿದ್ದಾನೆ. ಬಾಂಡ್ಲಿ ತಲೆಯವನು ತನ್ನ ತಲೆಡ್ಕ ಅನ್ಬಿಟ್ಟಲ್ಲ. Come on, come on. ಯಾರು ಕೆಡುಕೊಂಡು ಹೋಗ್ಬಿಟ್ಟವ್ರಲ್ಲ, ಕಷ್ಟ ಕಾಲದಲ್ಲಿ ಹೊತ್ತಾಕೊಂಡ್ಬಿಡೋಣ. ಇರ್ಲಿ, ಬೇಕಾಯ್ತದೆ. ಜಗತ್ನ ಸೃಷ್ಟಿ ಮಾಡಿರೋ ದೇವ್ರೆ, ಈ ದುಡ್ಡನ್ನ ತೋರಿಸಿ ಅಗ್ನಿ ಪರೀಕ್ಷೆ ಮಾಡ್ತಾ ಇದ್ಯಾ? ನಂದು ನಂದೇ, ಬೇರೆಯವ್ರದ್ದು ನಂದಲ್ಲ. ನನಗೆ ಯಾಕೆ ಬೇಕು? ಅರ್ಪಿಸ್ತೆ. ಹಲೋ ಪೊಲೀಸ್ ಸ್ಟೇಷನ್. ಅಲ್ಲೋಡೆ ಅಪ್ಪ, ಧರ್ಮಸ್ಥಳದ ಮಂಜುನಾಥ, ಶೆನ್ಮುಗ, ಈಶ್ವರ ಅರ್ಪಿಸ್ಬಿಟ್ಟೆ ಕಣಪ್ಪ, ಅಡ್ಬಿದ್ದೆ.
ಏ ಮ್ಯಾನ್, ಆ, ಅಷ್ಟೊಂದು ದುಡ್ಡು ಸಿಕ್ತಲ್ಲ, ಆ. ಜೇಬ್ ಹಾಕೊಳೋದ್ ಬಿಟ್ಟು ಹುಂಡಿಗೆ ಯಾಕೆ ಹಾಕ್ತೆ? ಯಾಕ ಕಂಡೋರ್ ದುಡ್ಡು ಪಾಸಾಣಕ್ ಸಮಾನ, ಅದಕ್ಕೆ ದೇವ್ರಿಗೆ ಅರ್ಪಿಸ್ಬಿಟ್ಟೆ. ಬತ್ತೀನಿ ಕಣಕ. ಏನೇ ನೀನ್ ಎಲ್ರಿಗೂ ಹಲ್ವಾ ತಿನ್ನಿಸ್ತಾ ಇದ್ದೆ, ಈಗ ಅವನೇ ನಿನ್ಗೆ ಹಲ್ವಾ ತಿನ್ಸ್ಬಿಟ್ಟ. Just wait and see. ಆರುತ ದೂರ ದೂರ ಏಯ್, ಮೇಲ್. ಏ ಮ್ಯಾನ್, ನೀನ್ ನೋಡೋಕೆ ತುಂಬಾ ಒಳ್ಳೆ ಒಂಥರ ಕಾಣಿಸ್ತೀಯ. ಹ್ಞೂ ಕಣಕ, ಎಲ್ಲ ಹಂಗಂತಾರೆ. ನಿನ್ ಹೆಸರೇನು? ವೀರಣ್ಣ ಅಂತ. ಓಹೋ, ನಿನ್ ಊರ್ ಯಾವ್ದು? ಜಡೆ ಮೈಸಂದ್ರ. ಬೆಂಗಳೂರಿಗೆ ಯಾಕೆ ಬಂದೆ? ಅಯ್ಯೋ, ಅದೊಂದ್ ದೊಡ್ಡ ಕತೆ. ಊರಲ್ಲಿ ಸಾಲ ನನ್ನ ಹೆಗ್ಲೇರ್ಬಿಡ್ತು, ಅದನ್ನ ತೀರಿಸ್ಬೇಕು ಅಂತ ಬೆಂಗಳೂರಿಗೆ ಬಂದೆ. ನನಗೆ ಬೇಕಾಗಿರೋದು 2 ಎಕರೆ ಜಮೀನು, ಮಧ್ಯದಲ್ಲಿ ಒಂದ್ ದೊಡ್ಡ ಬಾವಿ, ಸರ್ಕಾರದವ್ರು ಕರೆಂಟ್ ಕೊಟ್ರೆ ಮೋಟರ್ ಹೊಡಿತೀನಿ, ಇಲ್ಲ ಭಗವಂತ ಕೈ ಕೊಟ್ಟ ಅಂತ ಕೈನಲ್ಲಿ ಹೊಡಿತೀನಿ. ಇದೆಲ್ಲ ಆಗ್ಬೇಕು ಅಂದ್ರೆ ನನಗೆ 50,000 ರೂಪಾಯಿ ಬೇಕು. ಅದಕ್ಕೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ. ನಾನ್ ನಿನಗೆ ಕೆಲಸ ಕೊಡಿಸ್ತೀನಿ, ಮಾಡ್ತೀಯಾ? ಅಯ್ಯೋ ಯಕ್ಕ, ಆಯ್ಕೊಂಡ್ ತಿನ್ನೋನ್ಗೆ ಅಳ್ಸೋಗಿದ್ ಅನ್ನ ಕೊಟ್ರೆ ಬೇಡ ಅಂತೀನಿ. ನಮ್ಮ ಮನೇಲಿ ಅಂಡೆ ಆಣೆಗೂ ಮಾಡ್ತೀನಿ ಕಣಕ್ಕ. ಬಾ ಬಾ. ಅಯ್ಯೋ ನನ್ ದೇವ್ರೇ. ಸ್ಲೋ ಸ್ಲೋ. ನೋಡು, ನೀನ್ ಇಲ್ಲೇ ನಿಂತಿರು, ನಾನು ಓನರ್ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಓಕೆ? ಒಂದ್ ಒಳ್ಳೆ ಕೆಲಸ ಕೊಡಕ್ ಹೇಳ್ಬಿಡಿ ಅಕ್ಕ. ಕೊಡಿಸ್ತೀನಿ. ಏನಯ್ಯ, ನಮ್ಮೂರಲ್ಲಿ ಕಡ್ಲೆ ಪುರಿ ಅಂಗಡಿ ನೋಡಿದೀನಿ, ಮಿಠಾಯಿ ಅಂಗಡಿ ನೋಡಿದೀನಿ. ಈ ಪಟ್ಟಣ ಜನ ಇಷ್ಟು ದೊಡ್ಡ ಅಂಗಡಿ ಮುಂದೆ ಬಂದು ಶೋಕಿ ಮಾಡಕ್ಕೆ ನಮ್ ದೇಶದಲ್ಲಿ ಹೊಟ್ಟೆಗಿಟ್ಟಿಲ್ದೆ ಜನ ಸಾಯೋದು. ಏನು ಮಾಡಕ್ಕಾಗಲ್ಲ. ನನ್ನ ಅಸಿಸ್ಟೆಂಟ್ ಹೊರಗಡೆ ಇದ್ದಾರೆ, ಅವ್ರ ಹತ್ರ ಅಮೌಂಟ್ ಕಳಿಸಿ. ನಮ್ಮೂರ್ ಸಾಮಾನ್ ಕುಂತು ದೇವ್ರ ಇದ್ದಂಗ ಐತಲ್ಲ. ಕಾಚಾಗಿ ಚಾಕವನ ಕೊಡಂಗಿ ಅನ್ಕೊಂಡ್ಬಿಟ್ಟಿದ್ದೆ ಮುನ್ಸಾನೆ. ಅಯ್ಯೋ ನೋಡಕ್ ನಮ್ಮವನ್ ಇದ್ದಂಗಿದ್ಯಾ, ಕುಂತ್ಕ. ಸರಿ, ಯಾಕಿ ವೇಷ? ಹೊಟ್ಟೆ ಪಡ್ಕೊಂಡು ಅಯ್ಯಯ್ಯೋ, ಹೊಟ್ಟೆ ಪಾಡ್ಗೋಸ್ಕರ ನಮ್ ಜನ ಎಂತೆಂತ ವೇಷ ಹಾಕ್ತಾರಯ್ಯ. ನಿನಗೆ ಈ ಗತಿ ಬರಬಾರ್ದಾಗಿತ್ತು. ಅಂದಂಗ ನಿಮ್ದು ಯಾವ ಊರು? ಮಡಿಗೆನಳ್ಳಿ. ಮಡಿಗೆನಳ್ಳಿ. ಎಂತ ಕೆಟ್ಟ ಹೆಸರಯ್ಯ. ಅಕ್ಕವ್ರು ಬಂದ್ರು. ಯಾಕ? ನಿನಗ್ ಕೆಲ್ಸ ಹೇಳಿದೀನಿ, ಹ್ಮ್. ಈ ಚೀಟಿ ಅವ್ರ ಹತ್ರ ಕೊಡು. ಓ. ಕೆಲ್ಸ ಕೊಡ್ತಾರೆ. ಓ. ಬಾಯ್. ಆಹಾ, ಎಂತ ಒಳ್ಳೆ ಹೆಂಗಸಯ್ಯ. ಅವಳು ಬಾಳ ಹಾಳಾಗೋಗ. ಭಗವಂತ, ಇವಳಿಗೆ 12 ಜನ ಹೆಣ್ಮಕ್ಳು ಕೊಡಪ್ಪ. ಅಡ್ಡ ಬಿದ್ದೆ ಕಣ. ಕೊಡಿ ಕೊಡಿ. ಕೊಡಿ. ಇವಯ್ಯ ಲಂಚ ಗಿಂಚ ಕೇಳ್ತಾವನ. ನಾನೆಲ್ಲಿಂದ ಕೊಡ್ಲಣ್ಣ? ನೀವು ಕೆಲ್ಸ ಕೊಟ್ಟು ಸಂಬಳ ಎಷ್ಟು ಅಂತ ಹೇಳಿದ್ರೆ ಈಗಿಂದಾನೆ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ. ಏನು ಕೆಲ್ಸನ? ಸಂಬಳನ? ಏನ್ರಿ ತಮಾಷೆ ಮಾಡ್ತಾ ಇದ್ದೀರಾ? ಅವ್ರ ಬಟ್ಟೆ ತಗೊಂಡೋಗಿದ್ ಹಣನ ನಿಮ್ ಕೈಲಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ. ಬಟ್ಟೆನ? ಹಾ ಹಣ? ಹೌದು. ಅವಮ್ಮನ? ಹಾ. ಮಾ! ಏ, ನಿಂತ್ಕೊಳ್ಳಯ್ಯ. ನಿನ್ ಕೈ ಕೈ ಯಾವ ಕಡೆಯ? ಅಯ್ಯೋ ಎಲೆ ಹೊಡಕ್ತಿದ್ಯಾ? ಕೊಡೆಯ ದುಡ್ಡು. ಸ್ವಾಮಿ, ಅವಮ್ಮ ಕೆಲ್ಸ ಕೊಡ್ಸಿಂದ ಕರ್ಕೊಂಡ್ ಈ ತರ ಪಗಡಿ ಊಟ ಇಟ್ಬಿಡ್ತಾಳೆ ಸ್ವಾಮಿ. ನನ್ ಮಾತ್ ನಂಬಿ. ನಾಟಕ ಆಡ್ತೇನೆ ನನ್ನ ಹತ್ರನೇ. ದುಡ್ಡು ಕೊಡ್ತೀಯೋ ಇಲ್ಲ ಪೊಲೀಸರನ್ನ ಕರೆಸ್ಲೋ? ಅಯ್ಯಯ್ಯೋ, ಎಲ್ಲಿಂದ ತಗೊಬರ್ಲಿ ಸ್ವಾಮಿ? ಏನಂದೆ? ದುಡ್ಡಿಲ್ವಾ? ಏ, ಇವ್ನ್ ಕೋತಿ ಡ್ರೆಸ್ ಕೊಡ್ರ, ಇಲ್ಲ ಕೆಲಸ ಈ ಮಾಡಿ. ತರ ನಾನ್ ಹಾಕೋಬೇಕಾ? ಹಾ. ಅಯ್ಯಯ್ಯೋ, ಏನು ಮಾಡಕ್ಕಾಗಲ್ಲ. ಒಂದ್ ನಿಮಿಷ ಇರಿ, ಮನೆದೇವ್ರ ಜ್ಞಾಪಿಸ್ಕೊತೀನಿ. ಹಾ. ತಾತ, ನೀವ್ ಹೇಳ್ದಾಗ ಜ್ಞಾಪಿಸ್ಕೊತೀನಿ ನೋಡು. ನನ್ನೇನು ಮಾಡ್ಬೇಡಪ್ಪ. ನೋಡಪ್ಪ, ಈ ಸಣ್ಣ ವಿಷಯಕ್ಕೆಲ್ಲ ಮಸ್ತ್ ಗೊತ್ತಿಲ್ಲ. ನಮ್ಗೇನು ಬೇಡಪ್ಪ, ನೀನ್ ದುಡ್ಡು ಕೊಡೋದೇ ಬೇಡ. ಹೋಗಪ್ಪ. ಮನೆದೇವ್ರ ನೆನ್ಸ್ಕೊಂಡ್ರೆ ಕೈ ಕೊಡಲ್ಲ. ಅಯ್ಯಪ್ಪ ಕೆಟ್ಟೆ. ನಾರಾಯಣ, ಇದೇನಣ್ಣ ಸ್ವಿಮ್ಮಿಂಗ್ ಪೂಲ್ ಇಂದ ಈ ಅವತಾರದಲ್ಲಿ ಎದ್ದೇಳ್ತಾ ಇದ್ಯಾ? ಏನಿಲ್ಲ, ಬೆಳಗ್ಗೆ ಎದ್ದು ಕೆರೆ ಹುಡುಕ್ತೆ, ಕಾಣ್ಲಿಲ್ಲ. ಇಲ್ಲಿ ಗಿಡ ಪಡ ಚೆನ್ನಾಗಿತ್ತು, ಪ್ರಕೃತಿ ಮುಗಿಸ್ಕೊಂಡು ತಳ್ಕೊಂಡು ಹೋಯ್ತಾ ಇದ್ದೀನಿ. ನಮ್ ಮೇಡಮ್ ಸ್ನಾನ ಮಾಡೋ ಜಾಗದಲ್ಲಿ ಈ ಕೆಲಸ ಮಾಡ್ತಾ ಇದೀಯಾ? ಅದ್ರಲ್ಲೇನೇತಪ್ಪ ತಪ್ಪು? ಹಳ್ಳಿ ಕಡೆ ಕೆರೆ ಒಳಗಡೆ ಬಟ್ಟೆ ಗಿಟ್ಟೆ ಶಣಿತಾರೆ, ಎಮ್ಮೆಗೆ ಮೆತ್ತಿಕ್ತಾರೆ, ಆ ಇಂದ ಅವರು ಮಾಡೋದಿಲ್ವೇ? ಅದಕ್ಕೆ ತೊಳ್ಕೊಂಡೆ. ಮೇಡಮ್ ಮೇಡಮ್ ಮೇಡಮ್, ಯಾಕೆ ಹಾಗಿರ್ಸ್ಕೊತಿದ್ಯಾ? ಶಿವನೇ ಶಂಭುಲಿಂಗ. ನಾರಾಯಣ, ಗೋವಿಂದ. ಅಣ್ಣ, ನಿಮ್ಮೂರ್ ಯಾವ್ದಣ್ಣ? JMS. JMS ಅದೆಲ್ ಬರ್ತದೆ? ಅದಲ್ಲೇ ಇರತ್ತೆ, ಬರೋದಿಲ್ಲ. ಅದ್ ಬರೋದ್ ಬೇಡ. ಹ. JMS ಯಾವ ಕಡೆ ಬರ್ತದಣ್ಣ? ಅದು ಜರ್ಮನಿನ ರೈಲ್ ಇಳಿದಿದ ತಕ್ಷಣ ಜಟ್ಕಾ ಗಡಿ ಹತ್ತಿ ಸ್ವಲ್ಪ ಮುಂದೆ ಹೋದ್ರೆ ಕುಣಿಗಲ್ಸ್, ಅದನ್ನ ಸ್ವಲ್ಪ ಮುಂದೆ ಹೋದ ಅಂದ್ರೆ ಎಡ್ಬ್ಯೂರ್ಸ್, ಅಲ್ಲಿಂದ ಬಲಗಡೆ ಹೋಗಿ ಎಡಗಡೆ ತಿರ್ಕೊಂಡ್ರೆ ತಿಪ್ಪೆಗುಂಡಿರುತ್ತೆ, ಅದನ್ನ ದಾಟಿದ ತಕ್ಷಣ JMS. ಹಂಗಾದ್ರೆ ನೀವು ಜರ್ಮನಿ ಕಡೆಯವರ?
ಇನ್ನೇ ನಿನ್ನಂಗ್ ಜಂಗಲ್ ಕಡೆಯವನ ಹಂಗಾದ್ರೆ ಈ JMS ಅಂದ್ರೆ ಏನರ್ಥ ಅಣ್ಣ? ಜಡ ಇಸ್ ಮೈ ಚಂದ್ರಾಸ್. ಈ ಹೆಸರ್ನ ಎಲ್ಲೋ ತುಮಕೂರ್ ಕಡೆ ಜಡೆ ಮಾಯಸಂದ್ರ ಅಂತ ಕೇಳ್ದಂಗ ಅನುಮಾನ ಬರ್ತಾ ಇದೆಯಲ್ಲ. ಯಾಕಣ್ಣ ಹೊಡಿತಾ ಇದೀಯಾ? ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಯಾರಾದ್ರೂ ಅನುಮಾನ ಅಂದ್ರೆ ಪಟಾರ್ ಅಂತ ಹೊಡೆಯೋದೇ ನನ್ನ ವೀಕ್ನೆಸ್. ಜರ್ಮನಿಲಿ ನೀನ್ ಏನ್ ಕೆಲ್ಸ ಮಾಡ್ತಾ ಇದ್ದಣ್ಣ? ಸಿಕ್ಕಾಕೊಂಬಿಟ್ಟ. ಜರ್ಮನಿಲಿ ಕುರಿ ಕಾಯೋನು ಟ್ರರ್ಬೆ ಅಂತನ? ನಿಮ್ ಊರಲ್ಲಿ ಕುರಿ ಹೆಂಗ್ ಹೋಗ್ತದೆ? ಬೇ ಅಂತದೆ. ಅದನ್ನೇ ತಗೊಂಡೋಗಿ ಅಮೆರಿಕಲ್ಲೋ ಜರ್ಮನಲ್ಲೋ ಬಿಟ್ರೆ ಹೆಂಗ್ ಹೋಗ್ತದೆ? ಬೇ ಬೇ ಅಂತದೆ. ಹಂಗೆ ಕುರಿ ಕಾಯವನ್ನ ದೇಶದಲ್ಲಿ ಎಲ್ಲೇ ಕರ್ಕೊಂಡೋಗ್ಬಿಟ್ರು ಟ್ರರ್ ಬ್ಯಾ ಅಂತಾನೆ ಅನ್ನೋದು. ನನ್ಗೆ ಯಾಕೋ ನಿನ್ನ ವಿಷಯದಲ್ಲಿ ಅನುಮಾನ ಕಣಣ್ಣ. ಮಲ್ಡರ್ ಮಾಡಕ್